ಚಿತ್ರದುರ್ಗದಲ್ಲಿ 6 ಅಕ್ರಮ ಬಾಂಗ್ಲಾ ವಲಸಿಗರ ಸೆರೆಯಾಗಿದೆ. ಇದು ಚಿತ್ರದುರ್ಗದಲ್ಲಿ ಕಂಡುಬಂದಂತಹ ದೃಶ್ಯ. ಬಾಂಗ್ಲಾ ವಲಸಿಗರ ಸೆರೆ ಚಿತ್ರದುರ್ಗ ಜಿಲ್ಲೆಯ ಪೊಲೀಸ್ನವರಿಂದ ಕಾರ್ಯಾಚರಣೆಯಾಗಿದೆ. 11 ಬಾಂಗ್ಲಾ ಶಂಕಿತ ನುಸುಳುಕೋರರು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸ್ನವರು. ಇದು ಚಿತ್ರದುರ್ಗ ಕೋಟೆನಾಡು ಚಿತ್ರದುರ್ಗದಲ್ಲಿ 6 ಅಕ್ರಮ ಬಾಂಗ್ಲಾ ವಲಸಿಗರ ಸೆರೆಯಾಗಿದೆ ಅನ್ನೋದಿಲ್ಲಿ ಗೊತ್ತಾಗ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಪೊಲೀಸ್ನವರಿಂದ ಕಾರ್ಯಾಚರಣೆಯಾಗಿದೆ. ಇನ್ನೊಂದು ಕಡೆ ಇಲ್ಲಿ ನುಸುಳುಕೋರರ ವಿಚಾರಣೆ ಬಹುತೇಕರ ಬಳಿ ಪಶ್ಚಿಮ ಬಂಗಾಳದ ಆಧಾರ್ ಕಾರ್ಡ್ ಕೂಡ ಪತ್ತೆಯಾಗಿದೆ. ಇದು ಆಧಾರ್ ಕಾರ್ಡು ಪಶ್ಚಿಮ ಬಂಗಾಳದ ಆಧಾರ್ ಕಾರ್ಡ್ ಪತ್ತೆಯಾಗಿದೆ. ಬಾಂಗ್ಲಾದ ಶೇಖ್ ಶೈಫುರ್ ರೆಹಮಾನ್, ಸುಮಾನ್ ಹುಸೇನ್ ಬಂಧಿತರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಇವರಿಗೆ ಯಾವ ಆಧಾರ್ ಕಾರ್ಡು ಕೂಡ ಇಲ್ಲ, ಯಾವ ದಾಖಲೆಗಳು ಕೂಡ ಇಲ್ಲ. ಅವರು ಬೇಕಾಬಿಟ್ಟು ಹೆಂಗೆ ಬರ್ತಾ ಇದ್ದಾರೆ? ಹಾಗಾದರೆ ಇಲ್ಲಿ ಭದ್ರತಾ ಪಡೆ ಅನ್ನೋದು ಏನಿದೆಯಲ್ಲ, ಗುಪ್ತಚರ ಇಲಾಖೆ ಅನ್ನೋದು ಏನಿದೆಯಲ್ಲ, ಹಾಗಾದರೆ ಯಾರು ಬೇಕಾದರೂ ಬರ್ಬೋದಾ ನಮ್ಮ ದೇಶಕ್ಕೆ? ಈಗ ನಾವು ಬೇರೆ ದೇಶಕ್ಕೆ ಹಾಗಾದರೆ ಇಷ್ಟು ಈಸಿಯಲ್ಲಿ ಹೋಗ್ಬೋದಾ? ಹಾಗಾದರೆ ಹೇಗೆ ಬರೋಕ್ಕೆ ಸಾಧ್ಯ ಆಗ್ತದೆ? ಹಲವಾರು ವರ್ಷಗಳಿಂದ ಬಾಂಗ್ಲಾ ನುಸುಳುಕೋರರು ಭಾರತಕ್ಕೆ ಬಂದಿದ್ದಾರೆ ಅಂತ ನಾವು ಓದ್ತಾನೆ ಇರ್ತೀವಿ. ಸಾಕಷ್ಟು ಜನಸಾಮಾನ್ಯರು ದಿನಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ನೋಡ್ತಾನೆ ಇರ್ತಾರೆ. ಅದು ಹೇಗೆ ಸಾಧ್ಯ ಆಗ್ತಾ ಇದೆ? ಹಾಗಾದರೆ ನಮ್ಮಲ್ಲಿ ಭದ್ರತಾ ಪಡೆಯ ಲೋಪದೋಷ ಇದೆಯಾ? ಹಾಗಾದರೆ ಗುಪ್ತಚರ ಇಲಾಖೆಯ ಲೋಪದೋಷ ಇದೆಯಾ? ಹಾಗಾದರೆ ಇದು ಇಷ್ಟು ಈಸಿಯಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ ಆಗುತ್ತೆ? ಇಲ್ಲಿ ಅವರಿಗೆ ಕುಮ್ಮಕ್ಕು ಕೊಡ್ತಾ ಇರೋರು ಯಾರು? ಅದರಲ್ಲೂ ಕೂಡ ಇಲ್ಲಿ ಸಾಕಷ್ಟು ಜನ ಈಗೇನೀಗ ಬೇರೆ ಸ್ಟೇಟಿನ ಆಧಾರ್ ಕಾರ್ಡು ಇವ್ರ ಕೈಯಲ್ಲಿ ಇದೆ. ಇನ್ನು ಕೆಲವರ ನುಸುಳುಕೋರರ ಕೈಯಲ್ಲಿ ಇಲ್ಲಿಯ ಎಲ್ಲ ದಾಖಲೆಗಳಿರ್ತವೆ. ಅವ್ರ ಹತ್ರ ರೇಷನ್ ಕಾರ್ಡ್ ಇರುತ್ತೆ, ಆಧಾರ್ ಕಾರ್ಡ್ ಇರುತ್ತೆ, ID ಕಾರ್ಡ್ ಇರುತ್ತೆ, ಪ್ರತಿ ಒಂದು ಮಾಡಿಸ್ಕೊಂಡಿರ್ತಾರೆ. ಅದು ಹೇಗೆ ಸಾಧ್ಯ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ.